ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ವಾಪಸ್ ಸ್ಕೂಲಲ್ಲೊಂದು ಪ್ರೋಗ್ರಾಮ್ ಇದ್ದಿದ್ದರಿಂದ ಹೋಗಲೇಬೇಕಾಗಿತ್ತು. ಸೊ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಪೂಜೆ ಎಲ್ಲ ಆಗಿತ್ತು. ಅದಾದಮೇಲೆ ತಿಂಡಿಗೆ ಅಂತ ನಾನು ಸ್ವಲ್ಪ ಶಾವಿಗೆ ಮಾಡಿದ್ದೆ. ಅವ್ಳು ನೂಡಲ್ಸ್ ಅಂತ ಇದ್ಲು ಬೆಳಗ್ಗೆನೆ ಅಂತ. ಸೊ ನೂಡಲ್ಸ್ ಕೇಳಿದಾಗೆಲ್ಲ ನಾನು ಶಾವಿಗೆ ಮಾಡಿಬಿಡ್ತೀನಿ. ಅದಾದಮೇಲೆ ಇದು ಇರ್ಲಿಕಾಯಿ ಚಿತ್ರಾನ್ನ ಮಾಡಿದ್ದೆ. ನಿಂಬೆಹಣ್ಣು ಚಿತ್ರಾನ್ನ ರೆಗ್ಯುಲರಾಗಿ ಮಾಡ್ತಾಯಿರ್ತೀವಲ್ವ. ಸೊ ಇರ್ಲಿಕಾಯಿ ಇದ್ದಾಗ ನಾನು ಇರ್ಲಿಕಾಯಿ ಚಿತ್ರಾನ್ನ ಮಾಡಿಬಿಡ್ತೀನಿ. ಸೊ ಅದು ಕಟ್ ಮಾಡಿರೋದು ಒಂದು ಹೋಳು ಹಂಗೆ ಇತ್ತು. ಸೊ ಅದಕ್ಕೋಸ್ಕರ ಚಿತ್ರಾನ್ನನೂ ಕೂಡ ಮಾಡಿಬಿಟ್ಟೆ. ಆಮೇಲೆ ಟೀನು ಜೊತೆಗಿಟ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ಬೇಗ ಹೋಗೋಣ ಅಂತ ಅಂದ್ಬಿಟ್ಟು, ಏಕೆಂದರೆ ಲೇಟ್ ಆಗಬಾರ್ದಲ್ವ, ಅಲ್ಲಿ ಪ್ರೋಗ್ರಾಮ್ ಅಲ್ವಾ, ಅದಕ್ಕೋಸ್ಕರ. ಸೊ ತಾಯಿಯೇ ಮೊದಲ ಗುರು ಅನ್ನೋ ಕಾನ್ಸೆಪ್ಟಲ್ಲಿ ಅವತ್ತು ಗುರುಪೂರ್ಣಿಮೆ ದಿನ ಈ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಸೊ ಅದಕ್ಕೋಸ್ಕರ ನನಗೂ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ ನಾನು ಕೂಡ ಕಾಲೇಜ್ಗೆ ರಜಾ ಹಾಕ್ಕೊಂಡೆ ಇಲ್ಲ ಅಟೆಂಡ್ ಮಾಡಿದೆ. ಸೊ ಅಲ್ಲಿ ಹೋದ ತಕ್ಷಣವೇ ಒಂದು ಆ್ಯಕ್ಟಿವಿಟಿ ಇತ್ತು. ಸೊ ಅದಕ್ಕೋಸ್ಕರನೇ ಆ್ಯಕ್ಟಿವಿಟಿ ಎಲ್ಲ ಮಾಡಿಸ್ತಾಯಿದ್ರು. ಅದು ರೆಡಿ ಆಗೋ ತನಕ ಇವರೆಲ್ಲ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಸೊ ನೋಡಿ, ನಮ್ಮ ಪಾಪನೇ ಆ್ಯಕ್ಟಿವ್ ಅಂದರೆ ಅಲ್ಲಿರೋ ಮಕ್ಕಳುಗಳು ಇವಳನ್ನ ಮೀರ್ಸೋ ಅಂಥವ್ರು ಇದ್ದರು. ಸೊ ಸಖತ್ ಹೈಪರ್ ಆ್ಯಕ್ಟಿವ್ ಇತ್ತೀಚಿನ ಮಕ್ಕಳು ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೋಡಿ ಒಂದೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು. ಇದನ್ನು ಕೂಡ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಫಸ್ಟು. ಅದಾದಮೇಲೆ ಪೇರೆಂಟ್ಸ್ ಕೈಲೆಲ್ಲ ಈ ಥರ ಒಂದು ಬ್ಯಾಸ್ಕೆಟ್ ಎಣೆಯೋ ಥರ ಒಂದು ಆ್ಯಕ್ಟಿವಿಟಿ ಮಾಡಿಸಿದ್ರು ಅಂತ ಹೇಳ್ಬೋದು. ಸೊ ಎಲ್ಲ ಪೇರೆಂಟ್ಸು ಮಾಡ್ತಾಯಿದ್ರು. ಇಲ್ಲಿ ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಟ್ವಿನ್ ಕಲರ್ಸ್ ಹಾಕೊಂಬನ್ನಿ ಅಂತ ಅಂದ್ಬಿಟ್ಟು, ಒಂದೇ ಕಲರು ಅಥವಾ ಒಂದೇ ಥರ ಇರೋವಂಥ ಡ್ರೆಸ್ಸು. ಸೊ ನಾವಿಬ್ಬರು ಇದನ್ನು ಹಾಕೊಂಡೋಗಿದ್ವಿ, ರಾಮ ಗ್ರೀನ್ ಆ್ಯಂಡ್ ಡಾರ್ಕ್ ಬ್ಲೂ. ಸೊ ಎಲ್ಲರೂ ಆಲ್ಮೋಸ್ಟು ಸೇಮ್ ಕಲರ್ಸೇನೆ ವೇರ್ ಮಾಡಿದರು ಅಂತ ಹೇಳ್ಬೋದು. ಸೊ ಇದು ಆ್ಯಕ್ಚುಲಿ ಇದಾಗಿದ್ದು ಗುರುಪೂರ್ಣಿಮೆ ದಿನ. ಸೊ ಇಲ್ಲಿ ಮೇಜರ್ ಕಾನ್ಸೆಪ್ಟ್ ಅವ್ರದ್ದು ಇದ್ದಿದ್ದು ತಾಯಿಯೇ ಮೊದಲ ಗುರು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಿದ್ದು. ಸೊ ಅದಕ್ಕೋಸ್ಕರ ಅವ್ರ ತಾಯಿಯರೆಲ್ಲರೂ ಕೂಡ ಬರಲೇಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಅಟೆಂಡ್ ಮಾಡಲೇಬೇಕು ಅಂತ ನನಗೂ ಕೂಡ ತುಂಬ ಇಷ್ಟ ಆಯಿತು, ಏಕೆಂದರೆ ಇದಕ್ಕೆಲ್ಲ ಮಿಸ್ ಮಾಡಬಾರ್ದಲ್ವ. ಸೊ ಅದಕ್ಕೋಸ್ಕರ ನೋಡಿ, ಆಮೇಲೆ ಬ್ಯಾಸ್ಕೆಟೆಲ್ಲ ಹೆಣ್ದಾಗಿತ್ತು. ಸೊ ಅದ್ರ ಮೇಲೆಲ್ಲ ಕಲರ್ ಮಾಡೋದು ಅದೆಲ್ಲ ಮಕ್ಳ ಕೈಲೇ ಮಾಡಿಸಿ ಅಂತ ಹೇಳಿದರು. ಸೊ ಅಲ್ಲಿ ಒಂದು ಫ್ಲವರ್ಸ್ ಎಲ್ಲ ಅಂಟಿಸೋದಿರ್ಬೋದು, ಕಲರ್ ಮಾಡೋದು, ಸೊ ಅದೆಲ್ಲ ಮಕ್ಳ ಕೈಲೇ ಮಾಡಿಸಿದ್ವಿ. ಸೊ ಇಬ್ಬರು ಇನ್ವಾಲ್ವ್ ಆಗಿ ಮಾಡೋ ಅಂಥದ್ದು ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಪ್ರೋಗ್ರಾಮ್ ಎಲ್ಲ. ಸೊ ಅದಾದಮೇಲೆ ಪೇರೆಂಟ್ಸ್ಗೂ ಕೂಡ ಒಂದು ಚಿಕ್ಕ ಪುಟ್ಟ ಗೇಮ್ಸ್ಗಳಿತ್ತು. ಸೊ ಅದನ್ನು ಕೂಡ ಅಟೆಂಡ್ ಮಾಡಿದ್ವಿ. ಸೊ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನೋಡಿ,
ಪ್ರೋಗ್ರಾಮ್ ಎಲ್ಲ ಮುಗೀತು. ಸೊ ಇವನ್ನ ಕರ್ಕೊಂಡು ಹೊರಟೆ. ಥ್ಯಾಂಕ್ ಯು. ಬಾಯ್ 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 ಮನ್ವೀರ್ ಬಾಯ್. ಮನ್ವೀರ್ ಬಾಯ್. ಹೋಗೋಣ. ಅಲ್ಲ ಮನೇಲಿ ಪಿಕ್ ಮಾಡ್ತೀಯ ಅಂತ ಕೇಳಕ್ಕೆ ಆಟೋ ಮಾಡ್ಕೊಂಬರ್ತೀನಿ. ಆಟೋ. ಸೊ ಪ್ರೋಗ್ರಾಮ್ ಎಲ್ಲ ಮುಗೀತು. ಸೊ ಒಂದೇ ಬಾಟ್ಲಿ ಉಳಿದು ವಾಟರ್ ಬಾಟ್ಲ್ ತೊಗೊಂಡಿದ್ದಷ್ಟೇ. ಸೊ ಅದಾದಮೇಲೆ ಅವ್ರ ಸ್ಕೂಲ್ ಹತ್ರನೇ ಹಾಲು ಮತ್ತು ಹೂವು ತೊಗೊಂಡೆ. ಸೊ ಬೇಕಾಗುತ್ತಲ್ವ ಹೂವು ಏನಕ್ಕಾದ್ರೂ ಅಂತ ಅಂದ್ಬಿಟ್ಟು ತೊಗೊಂಡೆ. ಚೆನ್ನಾಗಿತ್ತು ಸ್ಕೂಲಲ್ಲಿ. ಸೊ ನೋಡಿ ಆಮೇಲೆ ಮನೆಗೆ ಬಂದೆ ಆಟೋ ಬುಕ್ ಮಾಡಿಕೊಂಡು. ಸೊ ಮನೆಗೆ ಬಂದ ತಕ್ಷಣ ಆ್ಯಸ್ ಯೂಶ್ವಲ್ ಇವಳಿಗೂ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ನಾನು ಬೆಳಿಗ್ಗೆ ಬಟ್ಟೆ ವಾಶ್ಗೆ ಹಾಕಿದ್ದೆ, ಒಣಗಾಕಿರಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನು ಒಣಗಾಕ್ಬಿಡೋಣ ಅಂತ ಬಂದೆ. ಏಕೆಂದರೆ ಮಧ್ಯಾಹ್ನನೇ ಅಲ್ವ ಇನ್ನೂ ಒಂದು 12 ಗಂಟೆ 12:30 ಅಷ್ಟರಲ್ಲಿ ಮುಗ್ದಿತ್ತು. ಸೊ ಇಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ 1 ಗಂಟೆ. ಸೊ ಎಲ್ಲನೂ ಕೂಡ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಪಾಪ್ಕಾರ್ನ್ ಎಲ್ಲ ಕೊಟ್ಟಿದ್ದೆ. ಸೊ ಇವಳು ಬರೋ ಅಷ್ಟರಲ್ಲಿ ಪಾಪ್ಕಾರ್ನ್ ಎಲ್ಲ ತಿಂದಿದ್ಲು. ಏಕೆಂದರೆ ಅವಳು ಮೇಲೆ ಬಂದರೆ ಸುಮ್ಮನೆ ನೀರೆಲ್ಲ ಚೆಲ್ಕೊಂಡು ಆಟ ಆಡ್ತಾಳೆ ಅಂದ್ಬಿಟ್ಟು ಪಾಪ್ಕಾರ್ನ್ ಮಾಡಿಕೊಟ್ಟಿದ್ದೆ. ಅದಾದಮೇಲೆ ಇದು ನೋಡಿ ಮಾವಿನಕಾಯಿ ಸ್ವಲ್ಪ ದೋರ್ಗಾಯಿ ಇರುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ಸೊ ಅದನ್ನು ಕಟ್ ಮಾಡಿದೆ. ಇನ್ನೇನು ಮನೇಲೇ ಇದ್ದರೆ ಅದು ಇದು ಏನಾದರೂ ತಿಂಡಿಗಳೆಲ್ಲ ಮಾಡಿಕೊಡ್ತಾ ಇರಬೇಕಲ್ವ ಅಂತ ಅಂದ್ಬಿಟ್ಟು. ಸೊ ನೋಡಿ ಕೆಲವು ವಿಷಯಗಳಲ್ಲಿ ನಾವೇ ಅಟೆಂಡ್ ಮಾಡಬೇಕು ಅಂತ ಇರುತ್ತೆ. ಸೊ ಅದನ್ನು ನಾವೇ ಅಟೆಂಡ್ ಮಾಡಬೇಕಾಗುತ್ತೆ. ಬೇರೆಯವ್ರನ್ನ ನಮ್ಮ ಬದಲು ಆಲ್ಟ್ರನ್ನ ಮಾಡೋಕ್ಕಾಗಲ್ಲ ಒಂದೊಂದು ವಿಷಯಗಳಲ್ಲಿ. ಸೊ ಅದಕ್ಕೋಸ್ಕರನೇ ನಾನು ಇದು ತಾಯಿಯೇ ಮೊದಲ ಗುರು ಅನ್ನೋ ಕಾನ್ಸೆಪ್ಟ್ಗೆ ತಾಯಂದ್ರು ಅಟೆಂಡ್ ಆಗಿರಲೇಬೇಕು. ಸೊ ನೋಡಿ ನಾವು ನಮ್ಮ ಕೆಲಸಗಳು ಅದು ಇದು ಅಂತ ಅಂದ್ಕೊಂಡು ಏನಾದರೂ ಈ ಥರ ಒಂದು ದಿನದಲ್ಲಿ ನಾವು ಆಬ್ಸೆಂಟ್ ಆಗಿಬಿಟ್ರೆ ಮಕ್ಕಳ ಮನಸ್ಸಲ್ಲಿ ಅದೇ ಕೂತ್ಕೊಂಡ್ಬಿಡುತ್ತೆ. ಎಸ್ಪೆಷಲಿ ಎಲ್ಲ ಪೇರೆಂಟ್ಸ್ಗಳು ಬಂದಿರ್ತಾರೆ. ಸೊ ನಮ್ಮಮ್ಮ ಬಂದಿಲ್ವಲ್ಲ ಅಂತ ಅವಳಿಗೆ ಬೇಜಾರಾಗೇ ಆಗುತ್ತಲ್ವ. ಸೊ ಅದಕ್ಕೋಸ್ಕರನೇ ಅಂತ ನಾನು ಕಾಲೇಜಲ್ಲಿ ಒಂದೊಂದು ರಜೆಗಳನ್ನ ಹಂಗಂಗೆ ಉಳಿಸ್ಕೊಂಡಿರ್ತೀನಿ ಈ ಥರ ಒಂದೊಂದು ಅಕೇಶನ್ಸ್ಗಳಿಗೆ ಅಂತ. ಸೊ ಈ ಕಾನ್ಸೆಪ್ಟಲ್ಲೂ ನಾವು ಇರಲೇಬೇಕಲ್ವ. ತಾಯಿಯೇ ಮೊದಲ ಗುರು ಅನ್ನೋದು ನಿಜವಾಗ್ಲೂ ಅಕ್ಷರಶಃ ನಿಜ. ಮಕ್ಕಳ ಮೇಲೆ ಪ್ರಭಾವ ಬೀರೋದೇ ನಮ್ಮ ಆ್ಯಟಿಟ್ಯೂಡ್ಸು ಮತ್ತು ನಾವು ಏನು ಹೇಳ್ಕೊಡ್ತೀವಿ ಅದೇ ಅವ್ರು ಜಾಸ್ತಿ ಇನ್ಫ್ಲೂಯೆನ್ಸ್ ಆಗೋದು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನನಗೂ ಕೂಡ ರಜೆ ಹಾಕೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಫಸ್ಟು ಎಷ್ಟೋ ತನಕ ಆಗುತ್ತೆ ನೋಡ್ಬಿಟ್ಟು ಆಮೇಲೆ ಕಾಲೇಜಿಗೆ ಹೊರಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಲೇಟೇ ಆಯ್ತಲ್ಲ, ಪರವಾಗಿಲ್ಲ ಅಂದ್ಬಿಟ್ಟು ಕಾಲ್ ಮಾಡಿ ಹೇಳ್ಬಿಟ್ಟೆ. ಸೊ ಈ ಥರ ಎಲ್ಲ ವಿಷಯಗಳಿಗೂ ನಾವು ಅಟೆಂಡ್ ಮಾಡಬೇಕಾಗಿರೋ ಅಂಥದಕ್ಕಾದರೂ ಮಾಡಬೇಕಲ್ವ, ಎಲ್ಲದಕ್ಕೂ ಆಗಲಿಲ್ಲ ಅಂತಂದ್ರೂ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಮಾಡಿ ಗೈಸ್. ಬಾಯ್, ಟೇಕ್ ಕೇರ್.